ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಕ್ಕೂ, ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 124ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ಪರ್ಯಂತರವಾಗಿ ಇಲ್ಲಿಯವರೆಗೂ ಅನಂತ ರೀತಿಯ ಮಾಯಾ ಕಾರ್ಯ ಸರ್ವವೆಲ್ಲವನ್ನ ತಿಳಿಸಿ ಹೇಳಿ, ಅವೆಲ್ಲವೂ ಕೂಡ ಅನಾತ್ಮವಾದಂತ ವಸ್ತುಗಳು ಅನ್ನೋ ಬಗ್ಗೆ ನಿನ್ನೆ ಮಾಯಾ ಲಕ್ಷಣವನ್ನ ಸವಿಸ್ತಾರವಾಗಿ ತಿಳಿಯುವಂತೆ ಬೋಧಿಸಿ, ಈ ದಿನ ಅನಿತ್ಯವಾದ ಮಾಯೆಯ ಬಗ್ಗೆ ಹೇಳಿ, ಈಗ ನಿತ್ಯವಾದ ಆತ್ಮನ ಬಗ್ಗೆ ಶಿಷ್ಯರಿಗೆ ಗುರುಗಳಾದವರು ಬೋಧವನ್ನು ಮಾಡುತ್ತಾರೆ. ಅದು ಅಥಃ ತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನ ಯದ್ವಿಜ್ಞಾಯ ನರೋ ಬಂಧಾನುಮುಕ್ತ ಕೈವಲ್ಯಂ ಉಷ್ಣತೆ ಅಂತ. ಇಲ್ಲಿ ಅಥ ಅಂದ್ರೆ ಇನ್ನು ಮುಂದೆ, ತೇ ಅಂದ್ರೆ ನಿನಗೆ, ಏನು ಹೇಳುತ್ತೇನೆಂದ್ರೆ ಪರಮಾತ್ಮನ ಸ್ವರೂಪವಂ. ಇಲ್ಲಿಯವರೆಗೂ ಎಲ್ಲವನ್ನ ಹೇಳಿ, ಇನ್ನು ಮುಂದೆ ನಿನಗೆ ನಿತ್ಯವಾದಂತ ಆತ್ಮನ ಲಕ್ಷಣವನ್ನ, ಆತ್ಮನ ಸ್ವರೂಪವನ್ನ ಹೇಳುವೆನು ಅಂತ ಪ್ರಾರಂಭ ಮಾಡಿದ್ ನೋಡ್ರಿ. ಇದರಲ್ಲಿ ನರ ಅಂದ್ರೆ ಮನುಷ್ಯನು, ಎತ್ತಂದ್ರೆ ಯಾವುದನ್ನು, ವಿಜ್ಞಾಯ ಅಂದ್ರೆ ತಿಳಿದುಕೊಂಡು, ಬಂಧಾತ್ ಅಂದ್ರೆ ಇಲ್ಲಿಯವರೆಗೂ ಜನನ ಮರಣದ ಬಂಧನಕ್ಕೆ ಒಳಗಾದಂತ ಮನುಷ್ಯನು ಮುಕ್ತನಾಗಿ ಇದನ್ನ ತಿಳಿಯುವುದರಿಂದ, ಯಾವುದಂದ್ರೆ ಹೀಗೆ ಮುಂದೆ ಹೇಳುವುದನ್ನ ತಿಳಿಯುವುದರಿಂದ ಆತನು ಮುಕ್ತನಾಗಿ ಕೈವಲ್ಯ ಅಂದ್ರೆ ಆ ಮುಕ್ತಿಯನ್ನ ಅಸುತೆ ಅಂದ್ರೆ ಹೊಂದುತ್ತಾನೆ ಅಂತ ಪ್ರಾರಂಭವನ್ನು ಮಾಡಿದ್ರು ನೋಡ್ರಿ. ಇಲ್ಲಿಂದ ಪ್ರಾರಂಭ ಮಾಡಿದ್ದು 136ನೇ ಶ್ಲೋಕದವರೆಗೆ ಯಾವ ನಿತ್ಯವಾದ ಆತ್ಮನ ಸ್ವರೂಪದ ಲಕ್ಷಣವನ್ನೇ ಈ ಎಲ್ಲಾ ಶ್ಲೋಕದಲ್ಲಿ ಹೇಳುತ್ತಾ ಹೋಗುತ್ತಾರೆ. ಈ 125ನೇ ಶ್ಲೋಕದಲ್ಲಿ ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯ
ನಿತ್ಯಂ ಅಹಂ ಪ್ರತ್ಯಯಾಲಂಬನಂ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಅಂತ ಇಲ್ಲಿ ಹೇಳಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಏನು ಹೇಳೋರು ಅಂದ್ರೆ, ಯಾವ ಆತ್ಮ ಅನ್ನುವಂಥದ್ದು ಕೇವಲ ಅದು ವಿಷಯವಲ್ಲ, ವಿಷಯಿ. ಅದು ದೃಶ್ಯವಲ್ಲ, ಅದು ದೃಕ್ಕು. ಅದು ವಸ್ತುವಲ್ಲ, ಅದು ಪರವಸ್ತು. ಇಂಥ ಪರವಸ್ತುವಿಗೆ ಈ ಶಾಸ್ತ್ರಗಳಲ್ಲಿ ದ್ರಷ್ಟ ಅಂತ ಕರೆದರು. ದ್ರಷ್ಟ ಅಂದ್ರೆ ನಮ್ಮ ದೃಶ್ಯವನ್ನ ಅರಿಯುವವನು ದ್ರಷ್ಟ ಪುರುಷನ್. ಇದಕ್ಕೆ ದ್ರಷ್ಟಾರ ಅಂತನೂ ಕರೀತಾರೆ. ಅರ್ಥಾತ್ ನಾನು ಏನನ್ನು ನೋಡುತ್ತಿರುವವನು ಅಂದ್ರೆ ನಾನು ಏನನ್ನು ನೋಡುತ್ತಿರುವವನು ಎಂದಲ್ಲ. ನಾನು ಏನನ್ನು ನೋಡದಿದ್ದರೂ ಸ್ವತಃ ದ್ರಷ್ಟ ಅಂದರೆ ನಾನು ನೋಡಬೇಕಾದದ್ದು ಏನೂ ಇರುವುದಿಲ್ಲ. ಆ ಕಾರಣಕ್ಕಾಗಿ ಈ ಶ್ಲೋಕದಲ್ಲಿ ಅಸ್ತಿ ಕಶ್ಚಿತ ಸ್ವಯಂ ನಿತ್ಯಂ ಅಂದರೆ ನಾನು ಸ್ವಯಂ ಸಿದ್ಧನು, ಅಹಂ ಪ್ರಯತ್ನಕ್ಕೆ ಆಧಾರವಾಗಿರುವನು ಮತ್ತು ಅವಸ್ಥಾತ್ರಯ ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಿಗೂ ಸಾಕ್ಷಿಯು ಮತ್ತು ಪಂಚಕೋಶಗಳು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಕ್ಕೂ ಭಿನ್ನನು ಅಂದ್ರೆ ಬೇರೆಯಾಗಿರುವವನು. ಅದು ಯಾವುದಿದೆಯೋ ಅದು ಆತ್ಮ ಅಂತ ಇಲ್ಲಿ ಕರೆದರು. ಇದು ಮತ್ತೆ ಯಾವಾಗಲೂ ಇರುವುದೇ ವಿನಃ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದೆ ಇರುವಂತ ವಸ್ತುಗಳಂತೆ ಇದು ಅಲ್ಲ, ಯಾವಾಗಲೂ ಇರೋದು. ಅದಕ್ಕೆ ಬಹಳ ಸಲ ನೀವು ಮೂರ್ತಿಕೆ ಅಂತ ಬಂದಲ್ಲ, ಘಟಾದೃಷ್ಟ ಘಟಾಭಿನ್ನ ಹಿಂದಿನ ಶಾಸ್ತ್ರದಲ್ಲಿ ಬಹಳ ಸಲ ಬಂದದ ಇದು. ಅದೇ ಪ್ರಕಾರ ನಾವು ತಿಳ್ಕೊಂಡದ್ದೇ ಬೇರೆ. ಅದಕ್ಕೆ ನಾನು ಯುವಕ, ನಾನು ಸುಖಿ, ನಾನು ವಿದ್ಯಾವಂತ ಎಂದು ಹೇಳುವಾಗ ನನ್ನ ಸುತ್ತಲೂ ಜಗತ್ತಿನ ಅರಿವು ಒಂದೊಂದು ಸಂದರ್ಭದಲ್ಲಿಯೂ ಬೇರೆ ಬೇರೆಯಾಗಿ ಭಿನ್ನ ಭಿನ್ನವಾಗಿ ತೋರುತ್ತದೆ. ಅದು ದೇಹ ಇರಬಹುದು, ಮನಸ್ಸು ಮತ್ತು ಬುದ್ಧಿ ಆಯಾ ಸಂದರ್ಭಗಳನ್ನ ಅವಲಂಬಿಸಿ ಅದು ಬೇರೆ ಬೇರೆಯಾಗಿ ತೋರುತ್ತದೆ. ನನ್ನ ಉಪಾಧಿಗಳ ಸ್ಥಿತಿಯು ಕ್ಷಣ ಕ್ಷಣಕ್ಕೂ ಬದಲಾಯಿಸುತ್ತಾ ಇರುತ್ತದೆ. ಇವೇ ನಮ್ಮ ಉಪಾಧಿಗಳು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೋಗುವುದರಿಂದ ಆತ್ಮನು ಕೂಡ ಬದಲಾವಣೆ ಆಗುತ್ತಾನೆ ಅಂತ ನಮಗ ಭ್ರಾಂತಿ ಆಗ್ಯದ. ಕಾರಣ ಉಪಾಧಿಗಳ ಧರ್ಮಗಳು ಮತ್ತು ಹೊರ ಪ್ರಪಂಚದ ಸನ್ನಿವೇಶಗಳು ಒಂದೇ ಸಮನೆ ಅಂದ್ರೆ ಯಾವಾಗಲೂ ವಿಕಾರಕ್ಕೆ ಒಳಗಾಗುತ್ತಿದ್ದರೂ ನಾನು ಗ್ರಹಿಸುವನು ಎಂಬ ಪ್ರತ್ಯಯಕ್ಕೆ ಮೂಲವಾಗಿರುವ ವಸ್ತು ಬದಲಾವಣೆ ಇಲ್ಲದೆ ಸ್ಥಿರವಾಗಿರ್ಬೋದು. ಅದಕ್ಕೆ ಹೇಳ್ತೀವಿ, ನಾನು ಬಾಲಕ, ನಾನು ಯೌವನದವನು, ನಾನು ಮುಪ್ಪಿನವನು, ಇವೆಲ್ಲ ಅವಸ್ಥೆಗಳಂತ.
ಹ್ಮ್ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ ಅಂತ ಕರಿತೀವಿ. ಹ್ಮ್ ಹ್ಮ್ ಆದ್ರೆ ಈ 3 ಅವಸ್ಥೆಯಲ್ಲಿ ಜೀವ ಒಬ್ಬನೇ ಇದ್ದರೂ ಕೂಡ ಹ್ಮ್ ಹ್ಮ್ ಬೇರೆ ಬೇರೆ ಅನ್ನುವಂತ ಕಲ್ಪನೆಯಿಂದ ನಾನು ಬಾಲಕ, ಹ್ಮ್ ನಾನು ಯೌವನದವನು, ಹ್ಮ್ ಹ್ಮ್ ನಾನು ಮುಪ್ಪಿನವನು ಅನ್ನುವಂತ ಭಾವ ನಮಗ್ ಬಂದವ. ಹ್ಮ್ ಹ್ಮ್ ಇವೆಲ್ಲ ಯಾವುದಕ್ಕೆ ಸಂಬಂಧ ಅಂದ್ರೆ ದೇಹಕ್ಕೆ ಸಂಬಂಧ. ಹ್ಮ್ ಹ್ಮ್ ದೇಹ ಚಿಕ್ಕದಿತ್ತು ಉಪಾಧಿ ಅಂದ್ರೆ ಬಾಲಕ ಅಂತ ಕರೆದ್ರು, ಹ್ಮ್ ಹ್ಮ್ ದೇಹ ದೊಡ್ಡದಾಗಿ ದಸ್ತ ಪುಷ್ಟವಾಗಿ ಬಲಿಷ್ಠವಾಗಿದ್ರೆ ಅದಕ್ಕೆ ಯೌವನ ಅಂದ್ರು. ಹ್ಮ್ ಹ್ಮ್ ಆ ದೇಹನೇ ಸ್ವಲ್ಪ ಅಸ್ತವ್ಯಸ್ತವಾಗಿ ಕ್ಷೀಣ ಆಯ್ತಂದ್ರೆ ಹ್ಮ್ ಅದು ಮುಪ್ಪು ಅಂದ್ರು. ಹ್ಮ್ ಹ್ಮ್ ಈ 3 ದೇಹಕ್ಕೆ ಸಂಬಂಧಪಟ್ಟವೇ ವಿನಃ ಹ್ಮ್ ಆ 3 ದೇಹದಲ್ಲಿ ಇರುವಂತ ಜೀವಾತ್ಮ ಒಬ್ಬನೇ ಅನ್ನ. ಹ್ಮ್ ಹ್ಮ್ ಅವನೊಬ್ಬನೇ ಅನ್ನಮ್ಮ, ಹೌದು ಹೌದು ಅವನೇ ಪರಮಾತ್ಮ. ಹ್ಮ್ ಹ್ಮ್ ಯಾಕೆಂದ್ರೆ ಹ್ಮ್ ಆ ಜೀವನಿಗೆ ವಿಕಾರ ಇಲ್ಲ, ಹ್ಮ್ ದೇಹ ಬದಲಾವಣೆ ಆಗಿದೆ ವಿನಃ ಜೀವ ಬದಲಾವಣೆ ಆಗಿಲ್ಲ. ಹ್ಮ್ ಹ್ಮ್ ಅದಕ್ಕಾಗಿ 3 ದೇಹಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಹ್ಮ್ ಆ ಜೀವನೇ ದ್ರಷ್ಟಾ ಪುರುಷನ್. ಹ್ಮ್ ಹ್ಮ್ ಅದಕ್ಕೆ ಹೇಳ್ತಾನವ, ನಾನು ಚಿಕ್ಕವನಿದ್ದಾಗ ಹ್ಮ್ ಅಲ್ಲಿ ನೆನಪು ಅವ, ಹ್ಮ್ ಹ್ಮ್ ಯೌವನದ ಮಾಟ ಕೂಡದ ನೆನಪು ಅದ, ಹ್ಮ್ ಹ್ಮ್ ವೃದ್ಧಾವಸ್ಥೆಯಲ್ಲಿ ತಾನು ಮಾಡಿದಾಗ ಒಳ್ಳೆಯ ಧರ್ಮ ಅಧರ್ಮದ ನೆನಪು ಅದ. ಹ್ಮ್ ಈ 3 ಅವಸ್ಥೆ ನೆನಪಾದ ಮೇಲೆ ಹ್ಮ್ ಹ್ಮ್ ಅಂದ್ರೆ 3 ಅವಸ್ಥೆಯಲ್ಲಿ ಆಟ ಪಾಠಕ್ಕೂ ಬಾಲ್ಯಾವಸ್ಥೆಗೂ ಸಾಕ್ಷಿಯಾಗಿ ಅರಿಯುವವನು ನೀನೆ. ಹ್ಮ್ ಹ್ಮ್ ಯೌವನದ ಮಾಡಕೂಡದ ಕರ್ಮಗಳನ್ನ ಅರಿಯುವವನು ನೀನೆ. ಹ್ಮ್ ಹ್ಮ್ ಮುಪ್ಪಾವಸ್ಥೆಯ ಸನ್ನಿವೇಶ ಸಂದರ್ಭಗಳನ್ನ ತಿಳಿಯುವವನು ನೀನೆ. ಹ್ಮ್ ಹ್ಮ್ ಆದರೆ ದೇಹ ಮಾತ್ರ ಮುಪ್ಪಿನ ದೇಹ ಯೌವನದಲ್ಲಿ ಇಲ್ಲ, ಹ್ಮ್ ಹ್ಮ್ ಯೌವನದ ದೇಹ ಬಾಲ್ಯಾವಸ್ಥೆಯಲ್ಲಿ ಇಲ್ಲ. ಹ್ಮ್ ಹ್ಮ್ ಇದೇ ಪ್ರಕಾರವಾಗಿ ನಾನು ಇದ್ದರೂ ಕೂಡ ನನ್ನ ದೇಹ ಹೇಗೆ ಬದಲಾವಣೆಯಾಗುತ್ತದೆಯೋ ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಜಗತ್ತು ಅನ್ನುವಂಥದ್ದು ಬದಲಾವಣೆಗೆ ಒಳಗಾಗುತ್ತದೆ. ಹ್ಮ್ ಹ್ಮ್ ಈ ಒಂದು ವಿಚಾರ ಹ್ಮ್ ವಸ್ತು ಬದಲಾವಣೆ ಇಲ್ಲದೆ ಸ್ಥಿರವಾಗಿರುವುದು, ಹ್ಮ್ ಹ್ಮ್ ಜೀವ ಬದಲಾವಣೆ ಆಗಲಾರ್ದ ಸ್ಥಿರವಾಗ್ಯಾನಲ್ಲಮ್ಮ. ಹೌದು ಹ್ಮ್ ಏನು ಬಾಲ್ಯದಲ್ಲಿ ಇದ್ದವನು ಓಡಿ ಹೋಗಿಲ್ಲ, ಯೌವನದಲ್ಲಿ ಇನ್ನೊಬ್ಬನು ಬಂದಿಲ್ಲ. ಹ್ಮ್ ಯೌವನದಲ್ಲಿ ಇದ್ದವನು ಓಡಿ ಹೋಗಿಲ್ಲ, ಮುಪ್ಪಲ್ಲಿ ಮತ್ತೊಂದು ಬಂದು ಸೇರಿಲ್ಲ. ಹ್ಮ್ ಹ್ಮ್ ಹೌದಿಲ್ರಿ? ಹೌದು ಈ ರೀತಿ ಎಲ್ಲಾ ಕಾಲ ದೇಶ ಸ್ಥಿತಿ ಸನ್ನಿವೇಶಗಳಲ್ಲಿ ಹ್ಮ್ ಹ್ಮ್ ನಾನು ಎಂದು ಹೇಳಿಕೊಳ್ಳುವ ವಸ್ತು ವಿಶೇಷವು ಹ್ಮ್ ಹ್ಮ್ ಯಾವ ಪರಿಣಾಮವನ್ನು ಹೊಂದುವುದಿಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ನಾನು ಬಾಲ್ಯದವನು, ಹ್ಮ್ ಹ್ಮ್ ನಾನು ಯೌವನದವನು, ಹ್ಮ್ ಹ್ಮ್ ನಾನು ಮುಪ್ಪಾವಸ್ಥೆ ಉಳ್ಳವನು. ಹ್ಮ್ ಹ್ಮ್ ನಾನು ಅನ್ನುವ ಶಬ್ದ 3ರಲ್ಲಿ ಆದ್ ನೋಡ್ರಿ. ಹ್ಮ್ ಹೌದು ನಾನು ಬಾಲ್ಯ ಅಂದಾಗನು ಅಹಂ ಅದ, ಹ್ಮ್ ಹ್ಮ್ ಯೌವನ ತಿಳಿಯುವಂತ ಅಹಂ ಅದ, ಹ್ಮ್ ನಾನು ಮುಪ್ಪು ಅಂದಾಗ ತಿಳಿಯುವ ಅಹಂ ಮಾತ್ರ. ಅದಕ್ಕೆ ನಾನು 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 ಅಂತ ಜೀವ. ಹ್ಮ್ ಈ ರೀತಿ ನಾನು ಎಂಬ ಮೂಲಭೂತ ಅರಿವು ಹ್ಮ್ ಹ್ಮ್ ಉಳಿದ ಐಂದ್ರಿಕ ವಿಷಯ ಜ್ಞಾನಕ್ಕೆ ನೆಲೆ, ಹ್ಮ್ ಅದು ವಿಷಯಗಳನ್ನ ಗ್ರಹಣ ಮಾಡುವ ವಿಷಯ. ಹ್ಮ್ ಅದೇಂದ್ರೆ ಎಲ್ಲಾ ವಿಷಯಗಳನ್ನ ಗ್ರಹಿಸುವಂತ ಹ್ಮ್
ಅಥವಾ ಅರಿಯುವಂತ ವಿಷಯಿ ಅದು. ಹ್ಮ್ ವಿಷಯ ಬೇರೆ, ವಿಷಯಿ ಬೇರೆ. ಹ್ಮ್ ವಿಷಯಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿ ಹ್ಮ್ ಜಗತ್ತಿನಲ್ಲಿ ಅಥವಾ ನಮ್ಮಲ್ಲಿ ತೋರುವಂತ ದೇಹ ಮತ್ತು ಇಂದ್ರಿಯಾದಿಗಳು ಹ್ಮ್ ಹ್ಮ್ ಆತ್ಮನಿಗೆ ಇವು ವಿಷಯಗಳು. ಹ್ಮ್ ಹ್ಮ್ ಈಗ ಅವನೇ ತಿಳಿತಾನಲ್ರಿ, ಹ್ಮ್ ಅದಕ್ಕ ತಿಳಿಯುವವನಿಗೆ ವಿಷಯಿ ಅಂತ ಇಲ್ಲಿ ಶಬ್ದ. ಅದು ಹ್ಮ್ ಈ ವಿಷಯಿ ಏನದ ಇದಕ್ಕ ದ್ರಷ್ಟ ಪುರುಷ ಅಂತಾನು ಕರೀತಾರ, ಹ್ಮ್ ಅಥವಾ ಜ್ಞಾತೃ ಅಂತಲೂ ಕರೀತಾರ, ಹ್ಮ್ ಜೀವ ಅಂತ ಕರೀತಾರ. ಹ್ಮ್ ಹ್ಮ್ ಆದ್ರೆ ಇವು ಜಾಗ್ರ ಅಂದ್ರೆ ಎಚ್ಚರ, ಸ್ವಪ್ನ ಅಂದ್ರೆ ಕನಸು, ಸುಷುಪ್ತಿ ಅಂದ್ರೆ ನಿದ್ರೆ. ಹ್ಮ್ ಹ್ಮ್ ಈ ಮೂರು ಅವಸ್ಥೆಗಳಲ್ಲಿ ಅದು ಸಾಕ್ಷಿ ರೂಪದಲ್ಲಿ ಇರುತ್ತವೆ. ಹ್ಮ್ ಹ್ಮ್ ಅದು ಯಾವ ಕ್ರಿಯೆನೂ ಮಾಡೋದಿಲ್ಲ, ಹ್ಮ್ ಯಾವ ಕರ್ಮನೂ ಮಾಡೋದಿಲ್ಲ. ಹ್ಮ್ ಹ್ಮ್ ಎಲ್ಲಾ ಕರ್ಮದ ಸ್ಥಿತಿ ಗತಿಗಳನ್ನ ಅರಿಯುವಂತದ್ದೇ ಹ್ಮ್ ಅದು ಆತ್ಮ ಅಂತ. ಹ್ಮ್ ಹ್ಮ್ ಎಚ್ಚರಾವಸ್ಥೆಯಲ್ಲಿ ಜಾಗೃತನಾಗಿರೋನು ನಾನೇ, ಹ್ಮ್ ಅಂದ್ರೆ ಬಾಲ್ಯದಲ್ಲಿರೋ ನಾನಲ್ಲ. ಹೌದು. ಹ್ಮ್ ಜಾಗೃತ ಪ್ರಪಂಚವನ್ನ ನೋಡುವವನು ನಾನೇ, ಹ್ಮ್ ಹ್ಮ್ ಸ್ವಪ್ನದಲ್ಲಿ ಕನಸುಗಳನ್ನ ಕಾಣುವವನು ಅಥವಾ ನೋಡುವವನು ನಾನೇ, ಹ್ಮ್ ಹ್ಮ್ ನಿದ್ರಾವಸ್ಥೆಯಲ್ಲಿ ಗಾಢ ನಿದ್ರೆ ಮಾಡುವವನು ನಾನು. ಹ್ಮ್ ಹ್ಮ್ ಈ ರೀತಿ ವಿವಿಧ ಅವಸ್ಥೆಗಳಲ್ಲಿನ ಬದಲಾವಣೆಗಳು ಯಾವುವು ಹ್ಮ್ ಸಾಕ್ಷಿ ರೂಪದಲ್ಲಿರುವ ನಾನು ಎಂಬುದನ್ನು ಪಲ್ಲಟಗೊಳಿಸಲಾರವು. ಹ್ಮ್ ಇವು ಮೂರು ಅವಸ್ಥೆಗಳೇನಮ್ಮ. ಹ್ಮ್ ಹ್ಮ್ ಜಾಗ್ರಲ್ಲಿ, ಸ್ವಪ್ನದಲ್ಲಿ, ಗಾಢವಾದ ನಿದ್ರೆಯಲ್ಲಿ ಹ್ಮ್ ಇದ್ರೂ ಕೂಡ ಈ ಮೂರು ಅವಸ್ಥೆಗಳನ್ನ ಅರಿಯುವಂತ ಏನು ಆತ್ಮದ, ಹ್ಮ್ ಹ್ಮ್ ಅದನ್ನ ಬೇರೆ ಬೇರೆ ರೂಪಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಆ ಜೀವನನ್ನ ವಿಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಜಾಗ್ರ ವಿಕಾರ ಆಗ್ಯದ, ಬಾಲ್ಯಾವಸ್ಥೆ ವಿಕಾರ ಆಗಿ ಯೌವನ ಆಗ್ಯದ, ಯೌವನ ವಿಕಾರ ಆಗಿ ಮುಪ್ಪಾಗ್ಯದ. ಹ್ಮ್ ಆದ್ರೆ ಜೀವನ ಮಾತ್ರ ಅವನು ಬಾಲ್ಯನೂ ಅಲ್ಲ, ಯೌವನದವನಲ್ಲ, ಮುದುಕನಲ್ಲ. ಹ್ಮ್ ಯಾಕಂದ್ರೆ ಅವನನ್ನ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಹ್ಮ್ ಅಂತ ಸ್ವರೂಪನೇ ನಮ್ಮ ಸಾಕ್ಷಿ ಸ್ವರೂಪ. ಹ್ಮ್ ಹ್ಮ್ ಅದಕ್ಕೆ ನಿಜಗುಣರು ಮೂರು ಅವಸ್ಥೆಗಳು ಒಂದರ ಒಳಗೆ ಒಂದಿಲ್ಲ, ಹ್ಮ್ ಮೂರು ಅವಸ್ಥೆಗಳನ್ನ ಅರಿವುತ್ತಾ ಬೇರೆ ಸಾಕ್ಷಿಕ ನೀನಾಗಿದ್ದು. ಹ್ಮ್ ಅದಕ್ಕೆ ಮುಂದೆ ಹೇಳಿದ್ರು ಭವಮಾನ ಒಳಗಾದ ನೆಮ್ಮದಿ ಖುಷಿ ಅಂದ್ರ ಹ್ಮ್ ಸುಳ್ಳು ಅಂತ ಅಲ್ಲಿ ಹೇಳ್ತಾ ಬಂದಾರ. ಹೌದು. ಹ್ಮ್ ಆ ಅವಸ್ಥೆಗಳಲ್ಲಿ ನಡೆಯುವ ಕ್ರಿಯೆಗಳಾಗಲಿ, ಅವುಗಳಿಂದ ಉಂಟಾಗುವ ಮನೋವಿಕಾರಗಳಾಗಲಿ, ಹ್ಮ್ ಹ್ಮ್ ಅವೆಲ್ಲವೂ ಆತ್ಮಕ್ಕೆ ಸಂಬಂಧಿಸಿರುವುದಿಲ್ಲ. ಹ್ಮ್ ಹ್ಮ್ ನಮಗ ಸಂಬಂಧನೇ ಇಲ್ರಿ. ಹ್ಮ್ ಹೌದು. ಆದ್ರೆ ಅದು ಮಾತ್ರ ಸಾಕ್ಷಿಯಾಗಿ ಎಲ್ಲವನ್ನ ವೀಕ್ಷಿಸುತ್ತಿರುತ್ತದೆ. ಹ್ಮ್ ಹ್ಮ್ ಸಂಬಂಧ ಇಲ್ರಿ ಅದಕ್ಕ. ಹ್ಮ್ ಹೌದು. ಆದ್ರೆ ಅದನ್ನ ನೋಡುವಂತ ಸಾಕ್ಷಿ ಮಾತ್ರ ಅದಿರ್ತದ ಅಷ್ಟೆ. ಹ್ಮ್ ವ್ಯವಹಾರ ಇಬ್ರು ಮಾಡಿದಾಗ ಒಬ್ಬ ಸಾಕ್ಷಿ. ಹ್ಮ್ ಈ ವ್ಯವಹಾರದ ಲಾಭ ನಷ್ಟ ಅವರಿಬ್ಬರಿಗೆ ಸಂಬಂಧವಿನ ಹ್ಮ್ ಹ್ಮ್ ಸಾಕ್ಷಿ ಹಾಕಿದವನಿಗೆ ಲಾಭನೂ ಆಗಿಲ್ಲ, ನಷ್ಟನೂ ಇಲ್ಲ ಅಂತ. ಹ್ಮ್ ಯಾಕೆಂದ್ರೆ ಆ ವ್ಯವಹಾರದಲ್ಲಿ ಕೂಡಿದ್ರೆ ಹ್ಮ್ ಹ್ಮ್ ಅವನು ಸಾಕ್ಷಿ ಆಗೋದಿಲ್ಲ. ಹೌದು. ಅವನೊಬ್ಬ ವ್ಯವಹಾರಿಕ ಆತನ್ರಿ. ಹ್ಮ್ ಹ್ಮ್ ಯಾವಾಗ ವ್ಯವಹಾರಿಕ ಆದ ಅಂದಾಗ ಅವರಿಬ್ಬರಿಗೆ ಆದಂತ ಲಾಭ ನಷ್ಟ ಕೂಡ ಇವನಿಗೆ ಆಗ್ತದೆ. ಹ್ಮ್ ಹ್ಮ್ ಸಾಕ್ಷಿ ಅಂದ್ರೆ ನೋಡುವವನೇ ವಿನ ಹ್ಮ್ ಹ್ಮ್
ವ್ಯವಹಾರ ಮತ್ತು ಅವರ ಕ್ರಿಯೆ ಕರ್ಮಗಳಲ್ಲಿ ಕೂಡುವನು ಅಲ್ಲ. ಹ್ಮ್ ಹ್ಮ್ ಈ ರೀತಿಯಾಗಿ ಹ್ಮ್ ಹ್ಮ್ ಅವುಗಳಿಂದ ಉಂಟಾಗುವ ಮನೋವಿಕಾರಗಳಾಗಲಿ ಹ್ಮ್ ಹ್ಮ್ ಆತ್ಮನಿಗೆ ಸಂಬಂಧವಿಲ್ಲ. ಹ್ಮ್ ಅದು ಮಾತ್ರ ಸಾಕ್ಷಿ ಇಲ್ಲದೆ ಯಾವ ವ್ಯವಹಾರ ನಡೆಯುವುದಿಲ್ಲ. ಹ್ಮ್ ಹ್ಮ್ ಪ್ರತಿಯೊಂದಕ್ಕೆ ಸಾಕ್ಷಿ ಬೇಕಲ್ಲ ನಮಗೆ. ಹ್ಮ್ ಸಾಕ್ಷಿ ಇಲ್ಲದೆ ವ್ಯಾಪಾರ ವ್ಯವಹಾರ ನಡೆಯುವುದಿಲ್ಲ. ಹ್ಮ್ ಹ್ಮ್ ಅದು ಹೇಗೆ ಅಂದ್ರೆ, ಹ್ಮ್ ಉದಾಹರಣೆ, ಹ್ಮ್ ಹ್ಮ್ ಒಂದು ಸೂರತ್ ಅಂತಾರ, ಒಂದು ಅಹಮದಾಬಾದ್ ಅಂತಾರ, ಮತ್ತು ಬೊಂಬೈ ಅಂತ ಅದ್ ನೋಡ್ರಿ. ಹ್ಮ್ ಹ್ಮ್ ಈ ಮೂರು ಪಟ್ಟಣಕ್ಕೆ ಹ್ಮ್ ಹ್ಮ್ ಮೂರು ಸ್ಥಳಗಳಿಗೆ ನಾನು ಒಂದು ಸಲ ಹೋಗಿ ಬಂದಿನಿ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ನೀವೇ ಹೋಗಿರಿ ಸೂರತ್ಕ, ಅಹಮದಾಬಾದ್, ಬೊಂಬೆಗೆ. ಹ್ಮ್ ಹ್ಮ್ ಆದ್ರೆ ಸೂರತ್ನಲ್ಲಿ ಹ್ಮ್ ಹ್ಮ್ ಜನರು ನಿಮ್ಮನ್ನ ಬಹಳ ವಿಶ್ವಾಸದಿಂದ ಎಲ್ಲಿಂದ ಬಂದಿರಿ, ಹೇಗೆ ಬಂದಿರಿ, ಯಾತಕ್ಕಾಗಿ ಬಂದಿರಿ ಹ್ಮ್ ಹ್ಮ್ ಅಂತ ಬಹಳ ಪ್ರೇಮದಿಂದ ಮಾತಾಡಿಸಿದ್ರು, ಹ್ಮ್ ಬಹಳ ಪ್ರೇಮದಿಂದ ನಿಮ್ಮನ್ನ ನೋಡಿದ್ರು ಅಂತ ಇಟ್ಟಿಗಾರಿ. ಹ್ಮ್ ಆ ಸೂರತ್ ಬಿಟ್ಟಾಗ ಅಹಮದಾಬಾದಿಗೆ ಬಂದ್ರಿ. ಹ್ಮ್ ಹ್ಮ್ ಆ ಅಹಮದಾಬಾದಿನಲ್ಲಿ ಕೆಲವು ಜನ ಯಾವುದೋ ಒಂದು ಪುಣ್ಯಕ್ಷೇತ್ರ ದರ್ಶನಕ್ಕೆ ಬಂದಾರ, ಹ್ಮ್ ಹ್ಮ್ ಪುಣ್ಯಾತ್ಮರಿದ್ದಾರ, ಹ್ಮ್ ಈ ಯಾತ್ರಿಕರು ಇದ್ದಾರಂತ ಹೇಳಿ ಹ್ಮ್ ಹ್ಮ್ ಅಲ್ಲಿ ನಿಮಗೆ ಕೆಲವು ವ್ಯಕ್ತಿಗಳು ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಸನ್ಮಾನ ಮಾಡದಂತ ಇಟ್ಟಿಗಾರಿ. ಹ್ಮ್ ಹ್ಮ್ ಮತ್ತ ಅಲ್ಲಿಂದ ಮುಂದೆ ಪ್ರಯಾಣ ನಿಮ್ದು ಬೊಂಬೈ ಕಡೆ ಹೋಯ್ತು. ಹ್ಮ್ ಹ್ಮ್ ಅಲ್ಲಿ ಏನಾಯ್ತು ಅಂದ್ರೆ, ಸೂರತ್ತಲ್ಲಿ ಕಂಡಂತ ವಿಶ್ವಾಸ ಇಲ್ಲ, ಹ್ಮ್ ಹ್ಮ್ ಅಹಮದಾಬಾದ್ನಲ್ಲಿರುವಂತ ಸನ್ಮಾನವೂ ಇಲ್ಲ. ಹ್ಮ್ ಹ್ಮ್ ಅಲ್ಲೇನ್ ನಡೀತು ಘಟನೆ ಅಂದ್ರೆ, ಹ್ಮ್ ಹ್ಮ್ ನಿಮ್ಮನ್ನ ಕುರಿತು ಕೆಲವು ಕಿಡಿಗೇಡಿಗಳು ಅಪಮಾನ ಮಾಡಿದ್ರು. ಹ್ಮ್ ಹ್ಮ್ ಗೌರವ ಕೊಡ್ಲಿಲ್ಲ, ವಿಶ್ವಾಸ ಹ್ಮ್. ಮಾಡ್ಲಿಲ್ಲ, ಅಪಮಾನ ಮಾಡ್ರಂತ ಇಟ್ಕೊಳ್ರಿ. ಹ್ಮ್ ಹ್ಮ್ ಆದ್ರೆ ಆ ಮೂರು ಸೂರತ್ತು, ಬೊಂಬೈ, ಅಹಮದಾಬಾದ್ ಬೇರೆ ಬೇರೆ ಅಲ್ರಿ. ಹೌದು. ಅವು ಬೇರೆ ಬೇರೆ ಊರುಗಳು. ಹ್ಮ್ ಹ್ಮ್ ಆದರೆ ಅಲ್ಲಿ ನಾನು ಇರುವಂತ ಹ್ಮ್ ಕಾಲ ಸಮಯ ಏನದಲ್ರಿ, ಹ್ಮ್ ಹ್ಮ್ ಯಾವತ್ತು ಒಂದು ದಿನ ಅಲ್ಲಿದ್ವಿ ಅಂತ ಇಟ್ಕೊಳ್ರಿ. ಹ್ಮ್ ಹ್ಮ್ ಆ ಊರು ಬೇರೆ, ಆ ಕಾಲವು ಬೇರೆ ಬೇರೆ. ಹ್ಮ್ ಹ್ಮ್ ಮತ್ತೆ ಅಲ್ಲಿ ನಿಮಗಾದ ಅನುಭವಗಳು ಬೇರೆ ಬೇರೆ ನೋಡ್ರಿ. ಹ್ಮ್ ಹ್ಮ್ ಅಲ್ಲಿ ಎಂಥ ವಿಶ್ವಾಸ ಇತ್ತು, ಎಂಥ ಸನ್ಮಾನ ಇತ್ತು, ಹ್ಮ್ ಹ್ಮ್ ಮತ್ತೆ ಎಂಥ ಅಪಮಾನ ಇತ್ತು ಅಂತ ನಿಮ್ಗೆ ಗೊತ್ತಾಯ್ತು. ಹ್ಮ್ ಹ್ಮ್ ಈ ಅನುಭವಗಳು ಬೇರೆ ಬೇರೆ ಆದ್ರೂ ಕೂಡ ಹ್ಮ್ ಆ ಅನುಭವಗಳೆಲ್ಲ ಹ್ಮ್ ಹ್ಮ್ ನನ್ನ ಅನುಭವ ವಿನಃ ಹ್ಮ್ ಆ ಮೂರು ಅನುಭವಗಳಲ್ಲಿಯೂ ಇದ್ದವನು ನಾನೇ ಅಂತ ಅರ್ಥ ಆಯ್ತು. ಹ್ಮ್ ಹ್ಮ್ ಹೌದಲ್ರಿ? ಹೌದು. ಹೌದು. ಈ ಮೂರು ದೇಶ ಕಾಲ ಬೇರೆ ಬೇರೆ ಆದ್ರೂ ಕೂಡ ಹ್ಮ್ ಹ್ಮ್ ಆ ಮೂರರ ಅನುಭವ ಮಾಡಿದವನು ನಾನೇ ಅಂತ ಅರ್ಥ ಆಯ್ತು. ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಹ್ಮ್ ಎಚ್ಚರದಲ್ಲಿದ್ದ ನಾನೇ ಹ್ಮ್ ಜಾಗ್ರದ ಹ್ಮ್ ಎಲ್ಲಾ ವ್ಯವಹಾರ ಅನುಭವ ಆಯ್ತು. ಹ್ಮ್ ಹ್ಮ್ ಸ್ವಪ್ನದಲ್ಲಿ ಕೆಲವು ಅನುಭವ ಆಯ್ತು. ಹ್ಮ್ ಹ್ಮ್ ಮತ್ತೆ ಸುಸುಪ್ತಿಯಲ್ಲಿ ಕೂಡ ಹ್ಮ್ ಹ್ಮ್ ಅನುಭವ ಬೇರೆ ಬೇರೆ ಆದ್ರೂ ಕೂಡ ಹ್ಮ್ ಹ್ಮ್ ಜಾಗೃತ ವಿಷಯಗಳೇ ಬೇರೆ, ಹ್ಮ್ ಹ್ಮ್ ಸ್ವಪ್ನದ ವಿಷಯಗಳೇ ಬೇರೆ, ಹ್ಮ್ ನಿದ್ರೆಯಲ್ಲಿರುತ್ತ ಕತ್ತಲು ಬೇರೆ, ಹ್ಮ್ ಅಜ್ಞಾನ. ಹ್ಮ್ ಆದರೂ ಕೂಡ ಅನುಭವವನ್ನ ಪಡೆಯುತ್ತಿರುವವನು ನಾನು ಒಬ್ಬನೇ. ಹ್ಮ್ ಹ್ಮ್ ಹೌದಲ್ರಿ? ಹೌದು. ಹೌದು. ಅದ್ರಂಗ ಹ್ಮ್ ಇಲ್ಲಿ ಕೂಡ ಜಾಗ್ರ, ಸ್ವಪ್ನ, ಸುಸುಪ್ತಿ ಹ್ಮ್ ಮೂರು ಅವಸ್ಥೆಗಳ ವ್ಯವಹಾರವೇ ಬೇರೆ 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 ಬೇರೆ.
ಹ್ಮ್ ಹ್ಮ್ ಆಯಾ ಅವಸ್ಥೆಯಲ್ಲಿ ಆಗುವಂತ ಫಲಗಳು ಬೇರೆ 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 ಬೇರೆ. ಹ್ಮ್ ಹ್ಮ್ ಆಯಾ ಅವಸ್ಥೆಯಲ್ಲಿ ಆಗುವಂತ ಅನುಭವಗಳು ಬೇರೆ ಬೇರೆ ಬೇರೆ. ಹ್ಮ್ ಆದರೆ ಎಲ್ಲವನ್ನ ಅರಿಯುವಂತ ನಾನು ಮಾತ್ರ ಅಲ್ಲಿ ಇರುವವನು ಒಬ್ಬನೇ. ಹ್ಮ್ ಹ್ಮ್ ಇದಕ್ಕೇನಂದ್ರೆ ಆತ್ಮ ಲಕ್ಷಣ ಅಂದ್ರ ಅವ್ರು. ಹ್ಮ್ ಆತ್ಮ ಹೇಗಿರ್ತಾನಂದ್ರೆ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ವಸ್ತುಗಳಲ್ಲಿ ಹ್ಮ್ ಯಾವಾಗಲೂ ಇರುವಂತವನೇ ಆತ್ಮ ಅಂತ ಇಲ್ಲಿ ನಾವು ವಿಚಾರ ಮಾಡಬೇಕು. ಹ್ಮ್ ಹ್ಮ್ ಇದರ ಮುಖ್ಯಾಂಶ ಏನಂದ್ರೆ ಹ್ಮ್ ಹ್ಮ್ ಆತ್ಮವು ಅಹಂ ಪ್ರತ್ಯಯಕ್ಕೆ ಆಶ್ರಯಭೂತವಾದದ್ದು. ಹ್ಮ್ ಹ್ಮ್ ಆತ್ಮ ಅಹಂಕಾರಕ ನಾನು ಅಂತ ಏನಂತೀವಲ್ಲಮ್ಮ ಅಹಂ, ಹ್ಮ್ ಅದಕ್ಕ ಆಶ್ರಯ ಕೊಟ್ಟದ್ದೇ ಆತ್ಮ. ಹ್ಮ್ ಹ್ಮ್ ಆತ್ಮನ ಆಶ್ರಯ ಇಲ್ಲದೆ ಅಹಂಕಾರ ಇರೋಕ್ ಬರಂಗಿಲ್ಲ, ಹ್ಮ್ ಹ್ಮ್ ಮಮಕಾರ ಇರೋಕ್ ಬರಂಗಿಲ್ಲ. ಹ್ಮ್ ಅದು ಅವಸ್ಥಾತ್ರಯಗಳ ಅನುಭವಕ್ಕೆ ಸಾಕ್ಷಿ. ಹ್ಮ್ ಹ್ಮ್ ಮೂರು ಅವಸ್ಥೆಗಳ ಅನುಭವ ಬೇರೆ ಬೇರೆ ಅಲ್ಲಮ್ಮ, ಹೌದು. ಆದ್ರೆ ಎಲ್ಲದಕ್ಕೂ ಸಾಕ್ಷಿ ಇರ್ತಕ್ಕಂಥದ್ದು ಇದು. ಹ್ಮ್ ಮತ್ತು ಆತ್ಮವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯವೆಂಬ ಹ್ಮ್ ಹ್ಮ್ ಈ 5 ಕೋಶಗಳಿಗಿಂತ ಬೇರೆಯಾಗಿರುವುದು. ಹ್ಮ್ ಹ್ಮ್ ಅವುಗಳ ಎಲ್ಲಕ್ಕಿಂತ ಬೇರೆಯಾದ್ದರಿಂದ ಹ್ಮ್ ಹ್ಮ್ ಅವು ಯಾವವು ತಮ್ಮ ಧರ್ಮಗಳಿಂದ ಆತ್ಮಕ್ಕೆ ಹ್ಮ್ ಹ್ಮ್ ಯಾವ ರೀತಿಯಿಂದಲೂ ಪರಿಣಾಮವನ್ನ ಉಂಟು ಮಾಡಲಾರವು. ಹ್ಮ್ ಹ್ಮ್ ತಾನು ಯಾವ ವಿಕಾರಕ್ಕೆ ಒಳಗಾಗದೆ ಹ್ಮ್ ಹ್ಮ್ ಆತ್ಮವು ನಿರ್ಲಿಪ್ತವಾಗಿರುತ್ತದೆ. ಹ್ಮ್ ಹ್ಮ್ ಅದು ಮೂರು ಅವಸ್ಥೆಗಳಿಗೂ ಹ್ಮ್ ಹ್ಮ್ 5 ಕೋಶಗಳು. ಹ್ಮ್ ಹ್ಮ್ ಇದು ಪ್ರಾಣಕ್ಕೂ ಸಂಬಂಧ ಇಲ್ಲ, ಹ್ಮ್ ಹ್ಮ್ ಅನ್ನಮಯ ಕೋಶಕ್ಕೂ ಬೇರೆ ಆಗ್ಯದ, ಪ್ರಾಣಮಯ ಕೋಶಕ್ಕೂ ಬೇರೆ ಆಗ್ಯದ, ಹ್ಮ್ ಹ್ಮ್ ವಿಜ್ಞಾನಮಯ ಕೋಶಕ್ಕೂ ಬೇರೆ ಆಗ್ಯದ. ಹ್ಮ್ ಹ್ಮ್ ಈ ರೀತಿ ಆನಂದಮಯ ಕೋಶಕ್ಕೂ ಒಳಗಾಗದೆ ಬೇರೆಯಾಗಿ ಇರುವುದೇ ಹ್ಮ್ ಆತ್ಮ ಅಂತ ಹೇಳಿದ್ರು. ಹ್ಮ್ ನಾವ್ ವಿಚಾರ ಮಾಡ್ಬೇಕಲ್ಲ ಯಾವುದು ಆತ್ಮ ಅಂತ. ಹೌದು. ಹ್ಮ್ ಇವುಗಳಲ್ಲಿ ಕೂಡುವುದು ಆತ್ಮ ಅಲ್ಲ, ಹ್ಮ್ ಇವುಗಳಿಂದ ಬೇರೆಯಾಗಿದ್ದು ಎಲ್ಲವನ್ನ ಸಾಕ್ಷಿಯಾಗಿ ನೋಡುವಂತದ್ದೇ ಆತ್ಮ. ಹ್ಮ್ ಆದ್ರೆ ನಮಗೆ ಏನಾಗ್ಯದವಂದ್ರೆ ಆತ್ಮ ಅಂದ್ರೆ ಕೂಡಿದವನು ಅಂತ ಅರ್ಥ ಆಗ್ಯದ. ಹ್ಮ್ ಹ್ಮ್ ಇವನು ಕೂಡೋನಲ್ಲ ಅಂತ. ಹ್ಮ್ ಇದೇ ಪ್ರಕಾರ ಮುಂದಿನ ಶ್ಲೋಕದಲ್ಲಿ ಹ್ಮ್ ಹ್ಮ್ ಯೋ ವಿಜಾನಾತಿ ಸಕಲಂ ಜಾಗೃತ್ ಸ್ವಪ್ನ ಸುಷುಪ್ತಿಷು ಬುದ್ಧಿ ತದ್ವೃತ್ತಿ ಸದ್ಭಾವ ಮಹಾಭಾವಂ ಮಹಾಭಾವ ಮಹಾಮಿಥ್ಯಂ ಅಂತೇಳಿ ಹ್ಮ್ ಹ್ಮ್ ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹ್ಮ್ ಹ್ಮ್ ಕಾರಣ ಹ್ಮ್ ಯೋ ವಿಜನಾತಿ ಸಕಲಂ ಜಾಗೃತ ಸ್ವಪ್ನ ಸುಷುಪ್ತಿಷು ಹ್ಮ್ ಹ್ಮ್ ಬುದ್ಧಿ ದಧ್ಯತಿ ಸದ್ಭಾವ ಭಾವಂ ಹ್ಮ್ ಅಭಾವಂ ಅಹಮಿತ್ಯಮಯಮು ಅಂತ ಇಲ್ಲಿ ಶ್ಲೋಕದ ಅರ್ಥ. ಹ್ಮ್ ಹ್ಮ್ ಅಂದರೆ ಹ್ಮ್ ಹ್ಮ್ ಯಾವುದು ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಹ್ಮ್